ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿರಯೋ ನೀತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಕವೀಂದ್ರತೀರ್ಥ ಗುರುಭ್ಯೋ ನಮಃ. ಶ್ರೀ ಸತ್ಯಪ್ರಮೋದತೀರ್ಥ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಅಸ್ಮದ್ಗುರುಭ್ಯೋ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಂದ್ರಾರೂಢ ಪದಾಸಕ್ತಂ ರಾಜೇಂದ್ರ ಮುನಿಸೇವಿತಂ ಶ್ರೀ ಕವೀಂದ್ರ ಮುನಿಂ ವಂದೇ ಭಜತಾಂ ಚಂದಸನ್ನಿಭಂ. ಉತ್ತರಾದಿ ಮಠದಲ್ಲಿ ಅನೇಕ ಪೀಠಾಧಿಪತಿಗಳು ಅವತಾರವನ್ನು ಮಾಡಿ ಆ ಮೂಲ ರಾಮಚಂದ್ರದೇವರ, ಮೂಲ ಸೀತಾದೇವಿಯವರ, ದಿಗ್ವಿಜಯ ರಾಮಚಂದ್ರದೇವರ, ವಂಶರಾಮಚಂದ್ರದೇವರು, ಪ್ರಸನ್ನ ವಿಠ್ಠಲದೇವರು, ವ್ಯಾಸಮುಷ್ಟಿಗಳನ್ನು ಪೂಜೆಯನ್ನು ಮಾಡುತ್ತಾ ಭಗವಂತನಲ್ಲಿ ಅತ್ಯಂತ ಭಕ್ತಿ ವಿಶ್ವಾಸಗಳನ್ನಿಟ್ಟು ಸಜ್ಜನರಿಗೂ ಕೂಡ ಆ ಭಕ್ತಿ ವಿಶ್ವಾಸಗಳನ್ನೆಲ್ಲವನ್ನು ಕೂಡ ತಂದುಕೊಡ್ತಾ ಆ ಭಗವಂತನು ಹಾಕಿಕೊಟ್ಟಿರುವಂತಹ, ಹೇಳಿಕೊಟ್ಟಿರುವಂತಹ ಮಾರ್ಗದಲ್ಲಿ ಎಲ್ಲ ಸಜ್ಜನರನ್ನು ಕೂಡ ನಡೆಸುತ್ತಾ ಮೋಕ್ಷ ಮಾರ್ಗದಲ್ಲಿ ನಡೆಸುತ್ತಾ ಬಂದಿದ್ದಾರೆ. ಎಷ್ಟೋ ಉಪಕಾರವನ್ನು ಮಾಡ್ತಾ ಇರುವಂತಹ ಈ ಎಲ್ಲ ಉತ್ತರಾದಿ ಮಠದ ಪೀಠಾಧಿಪತಿಗಳಲ್ಲಿ ಒಬ್ಬರಾಗಿರುವಂತಹ ಶ್ರೀಮದಾಚಾರ್ಯರ ಅನಂತರ 8ನೇ ಸ್ಥಾನದಲ್ಲಿ ಇರುವಂತಹ ಅಂತಂದರೆ ಶ್ರೀಮದಾಚಾರ್ಯರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು, ಜಯತೀರ್ಥರು, ವಿದ್ಯಾಧಿರಾಜರು, ಇವರ ಅನಂತರ ಸ್ಥಾನವನ್ನು ಪಡೆದಿರುವಂತಹ ಅವರೇ ಶ್ರೀ 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 1008 ಶ್ರೀ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು. ಇವರ ಶ್ಲೋಕದಲ್ಲಿ ಈ ರೀತಿಯಾಗಿ ಇದೆ: ವೀಂದ್ರಾರೂಢ ಪದಾಸಕ್ತಂ ರಾಜೇಂದ್ರ ಮುನಿಸೇವಿತಂ ಶ್ರೀ ಕವೀಂದ್ರ ಮುನಿಂ ವಂದೇ ಭಜತಾಂ ಚಂದಸನ್ನಿಭಂ. ಇವರು ಎಂಥವರು ಅಂತನ್ನೋದು ಈ ಚರ್ಮಶ್ಲೋಕದಲ್ಲೇ ತಿಳಿದು ಬರುತ್ತದೆ. ಏನು ಅಂತಂದರೆ, ವೀಂದ್ರಾರೂಢ ಪದಾಸಕ್ತಂ. ವಿ ಅಂತಂದರೆ ಪಕ್ಷಿಗಳು. ಆ ಪಕ್ಷಿಗಳಿಗೆ ಇಂದ್ರ ಯಾರು? ಗರುಡ. ಆ ಗರುಡನನ್ನು ಗರುಡಾರೂಢನಾಗಿರುವಂತಹ ಅವನು ಯಾರು? ಆ ಪರಮಾತ್ಮ. ಆ ಪರಮಾತ್ಮನ ಪಾದಗಳಲ್ಲಿಯೇ ಅತ್ಯಂತ ಆಸಕ್ತಿ ಅಂತನ್ನೋದು ಇಟ್ಟುಕೊಂಡಿರುವಂತಹ ಅವರು ಈ ಶ್ರೀ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು. ಮತ್ತು ರಾಜೇಂದ್ರ ಮುನಿಸೇವಿತಂ, ವಿದ್ಯಾಧಿರಾಜರ ಶಿಷ್ಯರು. ವಿದ್ಯಾಧಿರಾಜರಿಗೆ ಅತ್ಯಂತ ಪ್ರಿಯ ಶಿಷ್ಯರು. ಯದ್ಯಪಿ ವಿದ್ಯಾಧಿರಾಜರ ಪೂರ್ವಾಶ್ರಮದಲ್ಲಿ ಸ್ವಂತ ತಮ್ಮಂದಿರೇ ಆಗಿರಬಹುದು. ಈ ಕವೀಂದ್ರ ತೀರ್ಥರ ಪೂರ್ವಾಶ್ರಮದ ಹೆಸರು ವಿಷ್ಣುದಾಸಾಚಾರ್ಯರು ಅಂತ ಹೇಳಿ. ಆ ವಿಷ್ಣುದಾಸಾಚಾರ್ಯರಿಗೆ ಅತ್ಯಂತ ಭಕ್ತಿ ವಿದ್ಯಾಧಿರಾಜರಂದರೆ. ಅನ್ನ ಅಂತನ್ನೋದಕ್ಕಲ್ಲ, ಗುರುಗಳು ಅಂತನ್ನೋದಕ್ಕಾಗಿ. ಅದರಿಂದಾಗಿ ಆ ವಿದ್ಯಾಧಿರಾಜರ ತಮ್ಮಂದಿರು, ಪೂರ್ವಾಶ್ರಮ ತಮ್ಮಂದಿರು ಅಂತ ಹೇಳಿಸ್ಕೊಳ್ಳೋದಕ್ಕಿಂತಲೂ ಅವರಿಗೆ ವಿದ್ಯಾಧಿರಾಜರ ಪ್ರಿಯ ಶಿಷ್ಯರು, ಅಚ್ಚುಮೆಚ್ಚಿನ ಶಿಷ್ಯರು ಅಂತ ಹೇಳಿಸ್ಕೊಳ್ಳೋದ್ರಲ್ಲಿಯೇ ಅವ್ರಿಗೆ ಹೆಚ್ಚು ಸಂತೋಷ ಅಂತನ್ನೋದು ಉಂಟಾಗ್ತಾ ಇತ್ತು. ಆದ್ದರಿಂದಾಗಿ ರಾಜೇಂದ್ರ ಮುನಿಸೇವಿತಂ, ವಿದ್ಯಾಧಿರಾಜರ ಅಚ್ಚುಮೆಚ್ಚಿನ ಶಿಷ್ಯರು ಈ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು. ಶ್ರೀ ಕವೀಂದ್ರ ಮುನಿಮಂದೆ ಅಂತಹ ಶ್ರೀ ಕವೀಂದ್ರ ತೀರ್ಥರಿಗೆ ಅನಂತ ನಮಸ್ಕಾರವನ್ನು ಮಾಡ್ತೀವಿ. ಯಾಕೆ ಅಂತಂದರೆ, ಭಜತಾಂ ಚಂದಸನ್ನಿಭಂ. ಚಂದಸನ್ನಿಭಂ ಅಂದರೆ ಅಂಧಕಾರದಲ್ಲಿ ಎಲ್ಲರಿಗೂ ಭಯ ಆಗತ್ತೆ. ಅಮಾವಾಸ್ಯ ಕಾಲದಲ್ಲಿ ಅಂಧಕಾರವನ್ನು ನೋಡಿದಾಗ ಭಯ ಆಗತ್ತೆ. ಅದೇ ಹುಣ್ಣಿಮೆಯಲ್ಲಿ ಅದೇ ಅಂಧಕಾರದಲ್ಲಿಯೇ ಆ ಪೂರ್ಣ ಚಂದ್ರನನ್ನು ನೋಡಿದಾಗ ಆನಂದವಾಗತ್ತೆ. ಹಂಗ ಈ ಅಜ್ಞಾನವೆಂಬ ಒಂದು ಅಂಧಕಾರದಲ್ಲಿ ಸಜ್ಜನರೆಲ್ಲರೂ ಕೂಡ ಇರ್ತಾ ಇರಲು ಆ ಚಂದ್ರನು ಯಾವ ರೀತಿಯಾಗಿ ಆನಂದವನ್ನು ಉಂಟು ಮಾಡ್ತಾನೆಯೋ ಆ ಚಂದ್ರನಂತೆ ಇರುವಂತಹ ಕವೀಂದ್ರ ತೀರ್ಥರು ಕೂಡ ಆ ಆನಂದವನ್ನು ಉಂಟು ಮಾಡ್ತಾ ಇದ್ದರು. ಎಂತಹ ಅಂಧಕಾರ ಅಂತನ್ನೋದು ಎಲ್ಲರಿಗೂ ಗೊತ್ತಿದ್ದೆ, ಅಜ್ಞಾನವೆಂಬ ಅಂಧಕಾರ. ಆಗಿನ ಕಾಲದಲ್ಲಿ ಮಾಯಾವಾದಿಗಳು, ಅದ್ವೈತರು, ಎಲ್ಲ ಬೇರೆ 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 ಮತದವರೆಲ್ಲರೂ ಕೂಡ ಆ ವೇದಗಳಿಗೆ ವಿಪರೀತವಾಗಿ ಅರ್ಥವನ್ನು ಮಾಡಿ ಭಗವಂತನು ನಿರ್ಗುಣ, ನಿರಾಕಾರ, ನಿಷ್ಕ್ರಿಯ ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಪ್ರತಿಪಾದನವನ್ನು ಮಾಡ್ತಾ ಸಜ್ಜನರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಅನ್ನೋದು ಆಲೋಚನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲದೇ ಇದ್ದಂತೆ ಮಾಡಿ ಎಷ್ಟೋ ಜನರು ಕಷ್ಟಪಡ್ತಾ ಇದ್ದರು, ಸರಿಯಾದ ಸಿದ್ಧಾಂತ ತಿಳಿಯದೆ. ಅದರಿಂದಾಗಿ ಇಂತಹ ಅವರು ಅಜ್ಞಾನವೆಂಬ ಅಂಧಕಾರದಲ್ಲಿದ್ದಾಗ ಆ ಅಂಧಕಾರದಲ್ಲಿ ಚಂದ್ರನಂತೆ ಬಂದಿರುವಂತಹ ಅವರೇ ಈ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು. ಕವೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ಆಶ್ರಮವನ್ನು ಕೊಟ್ಟಿರುವಂತಹದ್ದು 1392ನೇ ಇಸ್ವಿಯಲ್ಲಿ. ಆಶ್ರಮವನ್ನು ಕೊಡುವಂತಹ ಸಂದರ್ಭದಲ್ಲಿ ವಿದ್ಯಾಧಿರಾಜರು ಭವಿಷ್ಯವನ್ನು ಆಲೋಚನವನ್ನು ಮಾಡಿ, ಅಂದರೆ ಭವಿಷ್ಯದಲ್ಲಿ ಆಶ್ರಮವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಂಬೋದಿಲ್ಲ.
ಎಲ್ಲದಕ್ಕೂ ಪ್ರಮಾಣವನ್ನು ಕೇಳ್ತಾರೆ. ಇಲ್ಲಾಂದರೆ ಅವರೇ ಆಶ್ರಮ ತೊಗೊಂಡ್ಬಿಟ್ಟು ಅವರೇ ಸನ್ಯಾಸಿಗಳಂತ ಹೇಳಿ ಅವರೇ ಅಘೋರಗಳಂತ ಹೇಳಿ ಈಗೆಲ್ಲ ಮಾಡ್ತಾ ಇದ್ದಾರೆ. ಅವರಿಗಾಗಿ ಅವರು ತೊಗೊಂಡ್ಬಿಟ್ಟು ಹಂಗೆ ಅವರೇ ಸನ್ಯಾಸಿಗಳಂತ ಹೇಳಿ ಅವರೇ ಪ್ರಚಾರವನ್ನು ಮಾಡಿಕೊಂಡು ಅವರೇ ನಾವು ಉತ್ತರಾಧಿಕಾರಿಗಳು ಅಂತ ಈ ರೀತಿಯಾಗಿ ಪ್ರಚಾರವನ್ನು ಮಾಡಿಕೊಳ್ತಾ ಇರ್ತಾರೆ. ಅದರಿಂದಾಗಿ ಜನರಿಗೆ ವಿಶ್ವಾಸ ಬರೋದಿಲ್ಲ ಅಂತನ್ನೋದಕ್ಕಾಗಿ ಆ ಜನರಿಗೇನೆ ಆ ವಿಶ್ವಾಸವನ್ನು ಉಂಟು ಮಾಡುವುದಕ್ಕಾಗಿ ಏನು ಅಂತಂದರೆ ಆ ಜನರೆಲ್ಲರಿರುವಂತಹ ದೊಡ್ಡದಾಗಿರುವಂತಹ ಸಭೆಯಲ್ಲಿಯೇ ದೊಡ್ಡದಾಗಿರುವಂತಹ ವೇದಿಕೆಯಲ್ಲಿ ಆ ಕವೀಂದ್ರ ತೀರ್ಥರು ಅಂಥೇಳಿ ನಾಮಕರಣವನ್ನು ಮಾಡಿ, ವಿಷ್ಣುದಾಸಾಚಾರ್ಯರಿಗೆ ಕವೀಂದ್ರ ತೀರ್ಥರು ಅಂಥೇಳಿ ಆ ನಾಮಕರಣವನ್ನು ಮಾಡಿ ಅಲ್ಲಿ ವೇದಾಂತ ಸಾಮ್ರಾಜ್ಯದ ಉತ್ತರಾದಿ ಮಠದ ಉತ್ತರಾಧಿಕಾರಿಗಳು ಅಂತ ಹೇಳಿ ಅವರಿಗೆ ಒಂದು ದೊಡ್ಡದಾಗಿರುವಂತಹ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಉತ್ತರಾದಿ ಮಠದ ಸಂಸ್ಥಾನವನ್ನೆಲ್ಲವನ್ನು ಕೂಡ ಜನರೆಲ್ಲರ ಎದುರಿಗೇನೆ ಕೊಟ್ಟಿದ್ದಾರೆ. ಆ ಸಂಸ್ಥಾನವನ್ನು ಕೊಡೋದು ಅಂತನ್ನೋದು ಸಾಮಾನ್ಯವಲ್ಲ. ಯಾಕೆ ಅಂತಂದರೆ ಕೇವಲ ಆಶ್ರಮವನ್ನು ಕೊಟ್ಟಿದ್ದಾರೆ ಅಂತಂದು ಮಾತ್ರಕ್ಕೆ ಏನೋ ಕಾಷಾಯ ವಸ್ತ್ರವನ್ನು ಧಾರಣವನ್ನು ಮಾಡಿ ಜಪ ಮಾಡ್ಕೊತ ಕೂಡೋದು, 4 ಪಾಠ ಪ್ರವಚನವನ್ನು ಮಾಡೋದಲ್ಲ. ಅಲ್ಲಿ ಇರುವಂತಹವರು ಯಾರು? ಮೂಲರಾಮಚಂದ್ರ ದೇವರು. ಎಂತಹ ಮೂಲರಾಮಚಂದ್ರ ದೇವರು? ಚತುರ್ಯುಗ ಮೂರ್ತಿ, ಚತುರ್ಮುಖ ಬ್ರಹ್ಮ ಕರಾರ್ಚಿತವಾಗಿರುವಂತಹದ್ದು. ಇಕ್ಷ್ವಾಕಾದಿ ಮಹಾರಾಜರೆಲ್ಲರೂ ಕೂಡ ಪೂಜೆಯನ್ನು ಮಾಡ್ತಾ, ದಶರಥ ಮಹಾರಾಜ ಪೂಜೆಯನ್ನು ಮಾಡಿ ಕೊನೆಗೆ ಮೂಲರಾಮಚಂದ್ರ ದೇವರು ತನಗೆ ತಾನೇ ಪೂಜೆಯನ್ನು ಮಾಡಿಕೊಂಡು ಅಂತಹ ಮುಟ್ಟಿ ಪೂಜೆಯನ್ನು ಮಾಡಿರುವಂತಹ ಆ ವಿಗ್ರಹಗಳೇನಿದೆಯಲ್ಲ, ಆ ಮೂರ್ತಿಗಳು, ಮೂಲರಾಮಚಂದ್ರನ ಮೂರ್ತಿ, ಅದನ್ನು ರಕ್ಷಣೆ ಮಾಡುವುದಂತನ್ನೋದು ಎಷ್ಟು ಶ್ರೀಮದಾಚಾರ್ಯರು ಪೂಜೆ ಮಾಡಿರುವಂತಹದ್ದು. ಅವರ ಬಿಂಬಾವಾಹನವನ್ನು ಮಾಡಿ ಭಗವಂತನನ್ನು ವಿಶಿಷ್ಟವಾಗಿ ಆವಾಹನವನ್ನು ಮಾಡಿ ಆ ಪ್ರತಿಮೆಗಳಲ್ಲಿ ಕೂಡಿಸಿದ್ದಾರೆ ಶ್ರೀಮದಾಚಾರ್ಯರು. ಇಂತಹ ಒಂದು ದೊಡ್ಡದಾಗಿರುವಂತಹ ಮೂಲರಾಮಚಂದ್ರ ದೇವರ ಒಂದು ಸಂಸ್ಥಾನವನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಎಷ್ಟು ದೊಡ್ಡ ಜವಾಬ್ದಾರಿ ಆಗಿರಬೇಕು. ಆದ್ದರಿಂದಾಗಿ ಆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಅಂತಂದರೆ ಅವರ ಯೋಗ್ಯತೆಯೂ ಕೂಡ ಅದೇ ರೀತಿಯಾಗಿರಬೇಕು. ಅವರ ಯೋಗ್ಯತೆ ಪ್ರಚಂಡವಾಗಿರುವಂತಹ ಯೋಗ್ಯತೆ ಅವರಲ್ಲಿ ಎಂತಹದ್ದು ಅಂತಂದರೆ, ಈ ಕವೀಂದ್ರ ತೀರ್ಥ ಶ್ರೀಪಾದಂಗಳವರು ಪೂರ್ವಾಶ್ರಮದಲ್ಲಿಯೇ ಅವರು ವಾದರತ್ನಾವಳಿ ಅಂತನ್ನುವ ಗ್ರಂಥವನ್ನು ಬರೆದು ಸಜ್ಜನರ ಮೇಲೆ ಅನುಗ್ರಹವನ್ನು ಮಾಡಿರುವಂತಹ ಮಹಾನುಭಾವರು. ಇಲ್ಲಿ ವಾದರತ್ನಾವಳಿ ಅಂತನ್ನೋದು ಕೂಡ ಭಾರೀ ಗ್ರಂಥ. ಭಗವಂತನ ತತ್ವವನ್ನು ವಿಶಿಷ್ಟವಾಗಿ ತಿಳಿಸಿಕೊಟ್ಟಿರುವಂತಹ ಒಂದು ಗ್ರಂಥ ಅದು. ಇಂತಹ ಗ್ರಂಥವನ್ನು ಆಗಲೇನೆ ಬರೆದಿದ್ದಾರೆ. ಅನಂತರ ಅವರ ಜ್ಞಾನವನ್ನು ನೋಡಿ ಈ ಆಶ್ರಮವನ್ನು ಕೊಟ್ಟಿದ್ದಾರೆ ವಿದ್ಯಾಧಿರಾಜರು. ಇವರು ಆ ಬಹಿರಂಗವಾಗಿ ಕೊಡುವುದರಿಂದಾಗಿ ಆ ಜನರಲ್ಲಿಯೇ ಒಬ್ಬರಾಗಿರುವಂತಹ ಅವರು ದಾಸಗುಪ್ತರು ಅಂತ ಈ ರೀತಿಯಾಗಿ ಒಬ್ಬರು. ಆ ದಾಸಗುಪ್ತರು ಅಂತನವರು ಆಗಿನ ಕಾಲದ ಒಂದು ರೈಟರು. ಆ ದಾಸಗುಪ್ತರು ಏನು ಅಂತಂದರೆ, ಈ ಆಶ್ರಮ ಕೊಡೋದು, ಈ ಪದ್ಧತಿಗಳನ್ನೆಲ್ಲವನ್ನು ನೋಡಿ ಏನೋ ತಿಳ್ಕೊಳ್ಳಬೇಕು ಇದರ ಬಗ್ಗೆ ಅಂತನ್ನೋದರಲ್ಲಿ ಕ್ಯೂರಿಯಾಸಿಟಿ ಅಂತನ್ನೋದು ಹುಟ್ಟಿ ಕವೀಂದ್ರ ತೀರ್ಥರ ಜೊತೆಗೇನೆ ಅನೇಕ ಕಾಲದಲ್ಲಿ ಇದ್ದು ಅವರು ಕವೀಂದ್ರ ತೀರ್ಥರನ್ನು ನೋಡಿ ಆಶ್ಚರ್ಯಪಟ್ಟರಂತೆ. ಎಂತಹ ಪ್ರಚಂಡವಾಗಿರುವಂತಹ ಜ್ಞಾನ, ಎಂತಹ ತಪಸ್ವಿಗಳು ಅಂದರೆ ದೇವರಿಗಾಗಿ ತಮ್ಮ ಬಗ್ಗೆ ಕೂಡ ತಾವು ಆಲೋಚನೆ ಮಾಡೋದಿಲ್ಲವಾ? ತಮ್ಮನ್ನೇ ತಾವು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಳ್ತಾರೆಯಾ? ಇಂತಹ ವೈರಾಗ್ಯವ ಅಂತ ಈ ರೀತಿಯಾಗಿ ಕಂಡು ಯಾವ ಪ್ರಶ್ನೆಯನ್ನು ಕೇಳಿದರೂ ಕೂಡ ಕವೀಂದ್ರ ತೀರ್ಥರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದಾರಂತೆ. ಸೈನ್ಸಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರವೇ ಇಲ್ಲ. ಆದ್ದರಿಂದಾಗಿ ಆ ಸೈನ್ಸಿಗೆ ಸಿಗದೇ ಇರುವಂತಹ ಉತ್ತರಗಳೆಲ್ಲವೂ ಕೂಡ ಶಾಸ್ತ್ರದಲ್ಲಿ ಇದೆ. ಆ ಶಾಸ್ತ್ರವು ಇಂತಹ ಪ್ರತಿಯೊಂದು ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡುವಂತಹದ್ದು ಅಂತ ರೀತಿಯಾಗಿ ಸರಿಯಾಗಿ ತಿಳಿಸಿಕೊಡ್ತಾ ಇದ್ದರೆ ಅವರಿಗೆ ಆಶ್ಚರ್ಯವಾಗಿ ಆ ಉತ್ತರಾದಿ ಮಠದ ಮೇಲೆ, ಆ ಪೀಠಗಳ ಮೇಲೆ, ಸನ್ಯಾಸಿಗಳ ಮೇಲೆ, ಈ ಸಿದ್ಧಾಂತದ ಮೇಲೆ ವಿಶಿಷ್ಟವಾಗಿರುವಂತಹ ಒಂದು ಭಕ್ತಿ ವಿಶ್ವಾಸಗಳು ಹುಟ್ಟಿ ತಾನು ಬರೆದಿರುವಂತಹ ಭಾರತೀಯ ತತ್ವಶಾಸ್ತ್ರ ಚರಿತ್ರೆ ಅಂತನ್ನುವ ಪುಸ್ತಕದಲ್ಲಿ ಉತ್ತರಾದಿ ಮಠದ ಬಗ್ಗೆಯೂ ಕೂಡ ವಿಶೇಷವಾಗಿ ಬರೆದು ಜನಕ್ಕೆಲ್ಲರಿಗೂ ಕೂಡ ಪ್ರಚಾರವನ್ನು ಮಾಡಿರುವಂತಹದ್ದಾಗಿದೆ ಹಿಂದೆ. ಮತ್ತು ಇವರು ವಿದ್ಯಾಧಿರಾಜರು, ಇವರ ಗುರುಗಳು, ಕವೀಂದ್ರ ತೀರ್ಥರ ಗುರುಗಳು ವಿದ್ಯಾಧಿರಾಜರಲ್ಲಿ ಸೂರ್ಯನ ಅಂಶ ಇತ್ತು ಅಂತ ರೀತಿಯಾಗಿ ಕೇಳ್ತೀವಿ. ಅವರ ಶಿಷ್ಯರು ಇವರಲ್ಲಿ ಚಂದ್ರನ ಅಂಶ ಇತ್ತು ಅಂತಲೂ ಕೇಳ್ತೀವಿ. ಅದಕ್ಕಾಗಿ ಅಂದಿದ್ದಾರೆ ಚರ್ಮ ಶ್ಲೋಕದಲ್ಲಿ ಚಂದ್ರ ಸನ್ನಿಭಂ ಎಂಬುದಾಗಿ. ಆದ್ದರಿಂದಾಗಿ ಆನಂದವನ್ನು ಕೊಡುವಂತಹವರು, ಸಜ್ಜನರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂತಹವರು. ಇವರ ಪ್ರಚಂಡವಾಗಿರುವಂತಹ ಜ್ಞಾನ ಎಲ್ಲವನ್ನು ಕೂಡ ನೋಡಿ ಎಷ್ಟೋ ಮಂದಿ ದುರ್ವಾದಿಗಳೆಲ್ಲರೂ ಕೂಡ ಭಯಭೀತರಾಗಿ ಓಡಿ ಹೋಗ್ತಾ ಇದ್ದರಂತೆ. ಇಂತಹ ಪ್ರಚಂಡವಾಗಿರುವಂತಹ ಜ್ಞಾನ, ಅವರ ಭಕ್ತಿ, ಭಗವಂತನಲ್ಲಿ ನಿಷ್ಠೆ, ಉತ್ತರಾದಿ ಮಟ್ಟದ ಜವಾಬ್ದಾರಿಗಳನ್ನು ಎಲ್ಲವನ್ನೂ ಕೂಡ ಸ್ವೀಕಾರವನ್ನು ಮಾಡಿ ಕೇವಲ 7 ವರ್ಷಗಳಲ್ಲಿಯೇ 70 ವರ್ಷಗಳಲ್ಲಿ ಆಗಬೇಕಾಗಿರುವಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡಿ ಭಗವಂತನ ಪಾದಗಳಲ್ಲಿ ಸೇರಿರುವಂತಹವರು. ಇವರು ಕೊನೆಯ ಕಾಲದಲ್ಲಿ ವಾಗೀಶ ತೀರ್ಥರಿಗೆ
ಸಂಸ್ಥಾನವನ್ನೆಲ್ಲವನ್ನು ಕೂಡ ಒಪ್ಪಿಸಿ ಆಶ್ರಮವನ್ನು ಕೊಟ್ಟು ಅವರು ಬೃಂದಾವನಸ್ಥರಾಗಿದ್ದಾರೆ. ಸರಿಯಾಗಿ 1999 ಇಸ್ವಿಯಲ್ಲಿ ಅವರು ಬೃಂದಾವನಸ್ಥರಾಗಿದ್ದಾರೆ. ತುಂಗಾ ತೀರ ಆಣೆಗೊಂದೆ ಗ್ರಾಮ ನವಬೃಂದಾವನದ ಗಟ್ಟೆಯ ಮೇಲೆ ಅವರು ಚೈತ್ರ ಶುಕ್ಲ ನವಮಿಯ ದಿವಸ ಬೃಂದಾವನಸ್ಥರಾಗಿದ್ದಾರೆ, ಹರಿಪಾದಕ್ಕೆ ಸೇರಿದ್ದಾರೆ. ಇಂತಹ ಕವಿಂದ ತೀರ್ಥ ಶ್ರೀಪಾದಂಗಳವರ ಅನಂತ ಅನುಗ್ರಹಗಳು ಎಲ್ಲರ ಮೇಲೆ ಇರಬೇಕು. ಇವರ ನಾಮಸ್ಮರಣದಿಂದಲೇ ಎಷ್ಟೋ ಕಷ್ಟಗಳೆಲ್ಲವೂ ಕೂಡ ದೂರ ಹೋಗುತ್ತವೆ. ಆದ್ದರಿಂದಾಗಿ ಇಂತಹ ಎರಡು ಮಾತುಗಳನ್ನು ನಮ್ಮ ಗುರುಗಳಂತರ್ಯಾಮಿಯಾಗಿ ಭಾರತೀಯ ಮುಖ್ಯ ಕವಿಂದ ತೀರ್ಥರ ಗುರುವಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಮೂಲರಾಮ ಚರಣಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಮಧ್ವೇಶಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು.